ಇನ್ನು ಸ್ಪಿನ್ನರ್ಸ್ಗೆ ಒಂದು ಗುಡ್ ನ್ಯೂಸ್ ಏನಂದರೆ, ಡಿಫ್ರೆಂಟ್ ಆಗಿತ್ತು ಏನೋ ಒಂದು ಆ್ಯಕ್ಷನ್ ಒಂದಾಗಿ ಕೂಡ ಖಂಡಿತ ಒಂದು ಥಾಟ್ ಕೊಡ್ತಾರೆ, ನೋಡ್ತಾರೆ ಹೇಗೆ ಆಗ್ತಾರೆ ಬೌಲಿಂಗು ಅಂತ. ಹಾಯ್, ವೆಲ್ಕಮ್ ಬ್ಯಾಕ್. IPL ಟೀಮ್ಗೆ ನೆಟ್ ಬೌಲರ್ ಆಗೋದು ಹೇಗೆ ಅಂತ ನನಗೆ ಗೊತ್ತು. ಈ ವಿಡಿಯೋ ಮಾಡಾದ್ಮೇಲೆ ಸೈಡಮರ್ ಹೇಗೆ ಆಗೋದು IPL ಟೀಮ್ಗೆ ಅಂತಲೂ ಬಂದೇ ಬರುತ್ತೆ ಕ್ವಶನ್, ನನಗೆ ಗೊತ್ತು. ಸೊ ಅದಕ್ಕೆ ಎರಡು ಒಟ್ಟಿಗೆ ಸೇರ್ಸ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಅಂತ ಸಪ್ರೇಟ್ ವೀಡಿಯೋ ಬೇಕಾ? ಓಕೆ, ಇನ್ ಬಿಟ್ವೀನ್ ಏನಾದ್ರು ಕಟ್ ಮಾಡೋದ್ರೆ ಮಾಡ್ಕೋತೀನಿ. ಸೊ ಬೇಸಿಕಲಿ ನಾವು ಇವತ್ತು ಫೋಕಸ್ ಮಾಡ್ತಿರೋದು ಒಂದು IPL ಟೀಮ್ಗೆ ನೆಟ್ ಬೌಲರ್ ಆಗಬೇಕು ಅಂದರೆ ಯಾವ ರೀತಿ ಅಪ್ರೋಚ್ ಇರಬೇಕು, ಮತ್ತು ಯಾವ ರೀತಿ ನಮ್ಮಲ್ಲಿ ಬೌಲಿಂಗ್ ಇರಬೇಕು ಸೆಲೆಕ್ಟ್ ಆಗಬೇಕು ಅಂದರೆ. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಶಾರ್ಟ್ ವೀಡಿಯೋದಲ್ಲಿ ತುಂಬ ಕಷ್ಟ ಆಗುತ್ತೆ, ತುಂಬ ಹೇಳೋದು. ಸೊ ಇಲ್ಲಾಂದ್ರೆ ತುಂಬ ಫಾಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಬೇಸಿಕ್ಲಿ ಎರಡು ಥರ ನೋಡಬೇಕೀಗ. ಒಂದು IPL ಟೀಮ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ ಗೊತ್ತಿರಲಿದ್ದು, ಒಂದು IPL ಟೀಮ್ದು ಪ್ರಿಪ್ರೇಷನ್ಸು, ಪ್ರಾಕ್ಟೀಸು ಆಲ್ಮೋಸ್ಟ್ 1 ಮಂತ್ 2 ಮಂತ್ಸ್ ಮಧ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಆಕ್ಷನ್ ಏನಾಗುತ್ತೆ ಅದಾದಮೇಲೆ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಪ್ಲೇಯರ್ಸ್ ಏನಿದ್ದಾರೆ ಅವರು ಲಾಸ್ಟ್ ಮೂಮೆಂಟಲ್ಲಿ, ಅಂದರೆ ಮ್ಯಾಚಸ್ ಏನು ಅನೌನ್ಸ್ ಆಗುತ್ತಲ್ಲ, ಆ್ಯಕ್ಚುಲಾಗಿ ಕ್ಯಾಂಪ್ ಅನೌನ್ಸ್ ಆಗುತ್ತಲ್ಲ, ಸೊ ಆವಾಗ ಮೇನ್ ಪ್ಲೇಯರ್ಸ್ ಬರೋವಂಥದ್ದು. ಇನ್ನು ಬೇರೆ ಏನು ಜೂನಿಯರ್ಸ್ ಕ್ರೀಡರ್ಸ್ ಇರ್ತಾರಲ್ಲ, ಸೊ ಅವ್ರದ್ದೆಲ್ಲ ಕ್ಯಾಂಪ್ ಅರ್ಲಿನೇ ಸ್ಟಾರ್ಟ್ ಆಗುತ್ತೆ. ಸೊ ಬೌಲರ್ಸ್ಗೆ ಅಂದಾಗ ಒಂದು IPL ಟೀಮು ಇಟ್ಸ್ ಓನ್, ಅವರೇ ತೊಗೊಳ್ಳೋಂಥ ಡಿಸಿಷನ್ಸ್ ಇದು. ಸೊ ಓಲ್ ಮ್ಯಾನೇಜ್ಮೆಂಟೇ ತೊಗೊಳ್ಳೋಂಥ ಡಿಸಿಷನು ಎನಿ IPL ಟೀಮ್ ದಟ್ ಮ್ಯಾಟರ್. ಸೊ ಪ್ರತಿಯೊಂದು ಟೀಮಲ್ಲೂ ಒಂದು ಸಪೋರ್ಟ್ ಸ್ಟಾಫ್ ಅಂತ ಇರುತ್ತೆ. ಸೊ ಅವ್ರ ಕೆಲಸನೇ ಇದು, ಟ್ಯಾಲೆಂಟೆಂಟ್ ಮಾಡೋದಾಗಲಿ, ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಎಲ್ಲಿದ್ದಾರೆ ಟೀಮ್ಗೆ ಅವಕಾಶ ಕೊಡೋದಕ್ಕೆ ಅಂಥವ್ರು ಹುಡ್ಕೋದಾಗಲಿ, ಹಾಗೆ ಬೌಲರ್ಸ್ನ ಅರೇಂಜ್ ಮಾಡೋದಕ್ಕೆ ಕೂಡ ಒಂದು ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಸೊ ಹೋಮ್ ಗ್ರೌಂಡು, ಅವೇ ಗ್ರೌಂಡು. ಒಂದು ಈಗ ಎಕ್ಸಾಂಪಲ್ RCB ತೊಗೊಂಡ್ರೆ, ಹೋಮ್ ಗ್ರೌಂಡ್ ನೆಟ್ ಬೌಲರ್ಸ್ ಅಂತೀವಿ. ಸೊ ಏನಂದರೆ ಬ್ಯಾಂಗ್ಳೂರಲ್ಲೇ ಆಲ್ಮೋಸ್ಟ್ 1 ಮಂತ್ ಕ್ಯಾಂಪ್ ಆಲ್ಮೋಸ್ಟ್ ನಡೆಯೋದ್ರಿಂದ, ಸೊ ನಂಬರ್ ಆಫ್ ಬೌಲರ್ಸು ಬೇಕಾಗ್ತಾರೆ. ಸೊ ಅದೇ RCB ಟೀಮು ಆಚೆ ಬೇರೆ ಕಡೆ ಟ್ರಾವೆಲ್ ಮಾಡಿದಾಗ, ಬೇರೆ ಸ್ಟೇಟ್ಗೆ ಟ್ರಾವೆಲ್ ಮಾಡಿದಾಗ ಅಲ್ಲಿಂದ ಲೋಕಲ್ ಬೌಲರ್ಸ್ ಬರ್ತಾರೆ. ಹಾಗೆ ಸೇಮ್ ಥಿಂಗ್ ಬೇರೆ ಟೀಮ್ ಲೈಕ್ ಮುಂಬೈ ಇಂಡಿಯನ್ಸ್ ಬ್ಯಾಂಗ್ಳೂರಲ್ಲಿ ಇದ್ದಾಗ ಅಲ್ಲಿ ಪ್ರಾಕ್ಟೀಸ್ಗೆ ಅವ್ರಿಗೇ ಸಪ್ರೇಟ್ ಬೌಲರ್ಸ್ ಇರ್ತಾರೆ. ಸೊ ಅದನ್ನು ಯಾರು ಅರೇಂಜ್ ಮಾಡ್ತಾರೆ? ಸೊ ಈ RCB ಟೀಮ್ಗೆ ಯಾವ ರೀತಿ ಅರೇಂಜ್ ಮಾಡ್ತಾರೆ ಬೌಲರ್ಸ್ನ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸೊ ಮೊದಲು ಹೋಮ್ ಗ್ರೌಂಡ್ ಅಡ್ರೆಸ್ ಮಾಡೋದಾದರೆ, ಫಸ್ಟ್ ಥಿಂಗ್ ನಾನು ಆಗಲೇ ಹೇಳ್ದಂತೆ ಕಂಪ್ಲೀಟ್ಲಿ ಮ್ಯಾನೇಜ್ಮೆಂಟ್ ಕೈಯಲ್ಲಿರೋಂಥದ್ದು ಇದು ಡಿಸಿಷನು. ಸಮ್ಟೈಮ್ಸ್ ಬೇರೆ ಬೇರೆ ಫ್ರಾಂಚೈಸೀಸ್ ಏನಿದೆ ಅವ್ರು ಕರೀತಾರೆ, ಸೆಲೆಕ್ಷನ್ಸ್ ಕರೀತಾರೆ. ಸೊ ಅಂದರೆ ಪಬ್ಲಿಕ್ಲಿ ಅನೌನ್ಸ್ ಏನು ಮಾಡಲ್ಲ. ಸೊ ಕ್ರಿಕೆಟಿಂಗ್ ನೆಟ್ವರ್ಕಲ್ಲಿ ಯೂಶ್ವಲಿ ಅನೌನ್ಸ್ ಆಗುತ್ತೆ. ಸೊ ಈ ಥರ ಬೌಲರ್ಸ್ಗೆ ಟ್ಯಾಲೆಂಟೆಂಟ್ ಇದೆ, ಸೊ ನೆಟ್ ಬೌಲರ್ಸ್ಗೆ ಅಂತಲೇ ತೊಗೊಂಡ್ರು ಸೊ ತೊಗೋತಾರೆ. ಸೊ ಸೇಮ್ RCB ಟೀಮ್ಗೆ ಒಂದು ಫುಲ್ ಕ್ಯಾಂಪ್ಗೆ 10 ಜನ ಫಾಸ್ಟ್ ಬೌಲರ್ಸು, 20 ಜನ ಸ್ಪಿನ್ನರ್ಸ್ ಅಂತಲೇ ಅಂದ್ಕೊಳ್ಳೋಣ, ಅಥವಾ 20 ಜನ ಫಾಸ್ಟ್ ಬೌಲರ್ಸು, 20 ಜನ ಸ್ಪಿನ್ನರ್ಸ್ ಅಂತಲೇ ಅಂದ್ಕೊಳ್ಳೋಣ. ವೆರೈಟೀಸ್ ಅದರಲ್ಲಿ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ಸು ಬರ್ತಾರೆ, ರೈಟ್ ಆರ್ಮ್ ಫಾಸ್ಟ್ ಬೌಲರ್ಸು ಬರ್ತಾರೆ. ಹಾಗೆ ಸ್ಪಿನ್ನರ್ಸಲ್ಲಿ ರೈಟ್ ಆರ್ಮ್ ಸ್ಪಿನ್ನು, ಲೆಗ್ ಸ್ಪಿನ್ನು, ಲೆಫ್ಟ್ ಆರ್ಮ್ ಸ್ಪಿನ್ನು, ಚೈನಾ ಮ್ಯಾನ್, ಎಲ್ಲ ರೀತಿ ಟೋಟಲ್ ಬೌಲರ್ ಸೇರಿ ಒಂದು ಬ್ಯಾಚ್ ಆಗುತ್ತೆ ಅದು. ಸೊ ಅದನ್ನು ಸೆಲೆಕ್ಷನ್ಸು ಕರೀತಾರೆ. ಹಾಗೆ ಇನ್ನೊಂದು ರೀತಿಲಿ ಯಾವ ರೀತಿ ಆಗ್ತಾರೆ ಅಂದರೆ ರೆಕಮೆಂಡೇಷನ್ಸ್. ಸೊ ರೆಕಮೆಂಡೇಷನು ಒಂದು ಫಸ್ಟ್ ಡಿವಿಷನ್ ಪ್ಲೇಯರ್ ಅಂದ್ಕೊಳ್ಳಿ ಈಗ, ಅಥವಾ ಜೂನಿಯರ್ ಸ್ಟೇಟ್ ಆಡ್ತಾ ಇದ್ದೀರಾ. ಸೊ ಅದು ನಿಮಗೆ ನಿಮ್ಮ ಸೀನಿಯರ್ಸ್ ಪ್ಲೇಯರ್ಸ್ ಆಲ್ರೆಡಿ ಆ ಟೀಮಲ್ಲಿ ಏನಿರ್ತಾರೆ, ಸೊ ಎಂಥ ಬೌಲರ್ ಚೆನ್ನಾಗಿದ್ದಾನೆ ಅವ್ನು ಆಗ್ತಾನೆ. ಸೊ ಬೌಲರ್ಸ್ ಕ್ವಾಲಿಟಿ ಇನ್ನೂ ಬಂದಿಲ್ಲ, ನಾವು ಬೌಲರ್ಸ್ಗಳಲ್ಲಿ ಏನು ಕ್ವಾಲಿಟಿ ಇರಬೇಕು ಒಂದು ಆ ಟೀಮ್ನ ಅಪ್ರೋಚ್ ಮಾಡೋದಕ್ಕೆ ಅಂತ. ಸೊ ಹಾಗೆ ಇನ್ನೊಂದಷ್ಟು ವಿಷಯ ಅಂದರೆ ಪ್ಲೇಯರ್ಸ್ ರೆಕಮೆಂಡೇಷನ್ಸ್. ಸೊ ಇದು ಸೈಡಮರ್ಸ್ಗೂ ಹಾಗೆ ಆಗೋದು. ಅಗೇನ್ ಕ್ವಾಲಿಟೀಸ್ ಬರ್ತೀನಿ ಅದು. ಸೊ ವರ್ಕ್ ಆಗೋದು ಹೆಂಗೆ, ಟೀಮ್ಗೆ ಎಂಟ್ರಿ ಆಗೋದು ಹೇಗೆ ಒಂದು ಇಂಡಿವಿಜುವಲ್ ಆಗಿ ಅಂತ. ನಿಮ್ಮ ಸೀನಿಯರ್ಸ್ ಪ್ಲೇಯರ್ಸ್ಗಳು ಸೊ ಬಂದು ನಿಮಗೆ ಅಡ್ವೈಸ್ ಮಾಡ್ತಾರೆ, ಹಾಗೆ ರೆಕಮೆಂಡ್ ಕೂಡ ಮಾಡ್ತಾರೆ. ಇಲ್ಲ ಈ ಬೌಲರ್ ಚೆನ್ನಾಗಿದ್ದಾನೆ, ಸೊ ಚೆನ್ನಾಗಿ ಆಗ್ತಾನೆ ಅನ್ನೋ ಕಾರಣಕ್ಕೆ ರೆಕಮೆಂಡ್ ಮಾಡ್ತಾರೆ ಆ ಮ್ಯಾನೇಜ್ಮೆಂಟ್ಗೆ. ಆ ಬೌಲರ್ಸ್ನ ಖಂಡಿತ ಅವರು ಪಿಕ್ ಮಾಡ್ತಾರೆ. ಒಂದು ಅಲ್ಲೂ ಕೂಡ ಪಿಕ್ ಮಾಡೋದು ಅಂದರೆ ಡೈರೆಕ್ಟಾಗಿ ಸ್ಟ್ರೈಟಾಗಿ ನಿಮಗೆ ಏನು ಫುಲ್ ಸೀಸನ್ ಇರ್ತೀರಾ ಅಂತ ಏನಿಲ್ಲ, ಫಸ್ಟ್ ನೋಡ್ತಾರೆ. ಸೊ ಅಲ್ಲೂ ಕರೆದು ಕೂಡ ನೋಡ್ತಾರೆ, ಅವರು ಕೂಡ ಅಸೆಸ್ಮೆಂಟ್ ಮಾಡ್ತಾರೆ. ಸೊ ಅದಾದಮೇಲೆ ನೆಟ್ ಬೌಲರ್ ಅಂತ ತೊಗೊಳ್ಳೋದು. ಮೇನ್ ನಿಮಗೆ ಜೂನಿಯರ್ ಸ್ಟೇಟ್ ಪ್ಲೇಯರ್ಸು, ಆಲ್ಮೋಸ್ಟ್ ಫಸ್ಟ್ ಕ್ಲಾಸ್ ಕ್ರಿಕೆಟರ್ಸು. ಸೊ ಫಸ್ಟ್ ಕ್ಲಾಸ್ ಕ್ರಿಕೆಟರ್ಸ್ ಕೂಡ ಅವರು ಥ್ರೂ ಬರ್ತಾರೆ ನೆಟ್ ಬೌಲಿಂಗ್ಗೆ. ಇನ್ಫ್ಯಾಕ್ಟ್ ಕಾಂಟ್ರಾಕ್ಟ್ ಕೂಡ ಆಗುತ್ತೆ ಅವ್ರಿಗೆ.
ಸೊ ಒಂದು ಫುಲ್ ಸೀರೀಸು ಜೊತೆಗೆ ಟ್ರಾವೆಲ್ ಮಾಡ್ತಾರೆ. ಸೊ ಫಸ್ಟ್ ಕ್ಲಾಸ್ ಕ್ರಿಕೆಟರ್ಸ್ ಏನು ಆಲ್ರೆಡಿ ಏನು ರಂಜಿ ಟ್ರೋಫಿ ಲೆವೆಲಲ್ಲಿ ಆಡ್ತಿರೋರು ಅಂತ. ಸೊ ರಂಜಿ ಟ್ರೋಫಿ ಲೆವೆಲಲ್ಲಿ ಆಡ್ತಿರೋರಿಗೆ ಡೈರೆಕ್ಟ್ ಕಾಂಟ್ರಾಕ್ಟ್ ಸಿಗುತ್ತೆ ಅವ್ರಿಗೆ. ಸೊ ಫುಲ್ ಟ್ರಾವೆಲ್ ಮಾಡ್ತಾರೆ, ಫುಲ್ ಸೀಸನ್ ಅವ್ರ ಜೊತೆನೇ ಇರ್ತಾರೆ. ಪ್ರಿಪ್ರೇಷನ್ಸು ಹಾಗೆ ಆನ್ ಗೋಯಿಂಗ್ ಸೀಸನ್ಸು. ಸೊ ಕಂಪ್ಲೀಟ್ ಥ್ರೂಔಟ್ ಇಯರು ಅವ್ರ ಬೌಲರ್ಸು ಜೊತೆಗೆ ಟ್ರಾವೆಲ್ ಮಾಡ್ತಾರೆ. ಸೊ ಇನ್ಕ್ಲೂಡಿಂಗ್ ಸೈಡ್ ಆಮರ್ಸ್ ಕೂಡ ಹಾಗೆ. ಸೊ ಸೇಮ್ ಅವ್ರದ್ದು ರೆಕಮೆಂಡೇಷನ್ ಮೇಲೆ ಹೋಗುತ್ತೆ. ಸೊ ಒಬ್ವಿಯಸ್ಲಿ ಒಂದು ಪ್ಲೇಯರ್ ಗೊತ್ತಿದ್ರೆ ತಾನೆ ಏನಾದರೂ ಅವರು ನೋಡೋಕ್ಕಾಗೋಂಥದ್ದು. ಸೊ ಸೈಡ್ ಆಮರ್ಸ್ ತುಂಬ ಜನ ಇದ್ದಾರೆ ಈಗ. ಸೊ ಮೊದಲಾದರೆ ಅಷ್ಟೊಂದು ಏನು ಇದಿರ್ತಿತ್ತು, ಕಮ್ಮಿ ಇರ್ತಿದ್ದು. ಸೊ ಈಗ ತುಂಬ ಸೈಡ್ ಆಮರ್ಸು ಇದ್ದಾರೆ. ಹಾಗೆ ಆಲ್ಮೋಸ್ಟ್ ಎವ್ರಿ ಟೀಮ್ 5 to 6 ಸೈಡ್ ಆಮರ್ಸ್ ಇದ್ದೇ ಇರ್ತಾರೆ ಎವ್ರಿ IPL ಟೀಮ್. ಸೊ ಅವರು ಕೆಲವರು ಇಂಡಿವಿಜುವಲ್ ಪ್ರಾಕ್ಟೀಸ್ ಬಂದಾಗ, ಲಾಸ್ಟ್ ಟೈಮ್ ದಿನೇಶ್ ಕಾರ್ತಿಕ್ ಪ್ರಾಕ್ಟೀಸ್ ಬಂದಾಗ ನೀವು ನೋಡಿರ್ಬೋದು. ಸೊ ಅಲ್ಲೂ ಕೂಡ 4-5 ಸೈಡ್ ಆಮರ್ ಜೊತೆನೇ ಬಂದಿದ್ದು. ಸೊ ಬೌಲರ್ಸು ಆನ್ ಸೀಸನು ಯೂಶ್ವಲಿ ಜಾಸ್ತಿ ಆಡೋಕ್ಕೆ ಹೋಗಲ್ಲ. ಯಾಕೆಂದರೆ ಎಕ್ಸ್ಪೆಷಲಿ ಫಾಸ್ಟ್ ಬೌಲರ್ಸ್ಗೆ, ಸ್ಪಿನ್ನರ್ಸ್ಗೆ ಆಡ್ತಾರೆ. ಸೊ ಎಕ್ಸ್ಪೆಷಲಿ ತುಂಬ ಕ್ವಿಕ್ ಇರೋರಿಗೆ ಅಥವಾ ಏನು ಮೇನ್ ಟೀಮ್ ಏನಿರ್ತಾರೆ, ಒಂದು ಟೀಮ್ ಪ್ರಾಕ್ಟೀಸ್ ಅಂದಾಗ ಮೇನ್ ಟೀಮ್ ಬೌಲರ್ಸ್ ಏನಿರ್ತಾರೆ ಅವರೇ ಬೌಲಿಂಗ್ ಆಗ್ತಾ ಇರ್ತಾರೆ. ಸೊ ಜೂನಿಯರ್ಸ್ ಏನಿರ್ತಾರೆ ಅವ್ರಿಗೆ ಬೌಲಿಂಗ್ ಹಾಕಬೇಕಾಗಿರೋಂಥದ್ದು ನೆಟ್ ಬೌಲರ್ ಕೆಲಸ ಆಗಿರುತ್ತೆ. ಸೊ ಇನ್ನು ಕ್ವಾಲಿಟೀಸ್ ಬಂದರೆ ಫಾಸ್ಟ್ ಬೌಲರ್ಸ್. ಸೊ ಫಾಸ್ಟ್ ಬೌಲರ್ಸ್ದು ನೋಡೋದು, ಫಸ್ಟ್ ಆಫ್ ಆಲ್ ಫಾಸ್ಟ್ ಬೌಲರ್ ಅನ್ನೋ ರೀತಿಯೇ ಫಾಸ್ಟಾಗಿ ಆಗ್ಬೇಕು ಫಸ್ಟ್ ಥಿಂಗ್. ಸೆಕೆಂಡು ಕನ್ಸಿಸ್ಟೆಂಟಾಗಿ ರೆಗ್ಯುಲರಾಗಿ ಒಂದು ಫುಲ್ ಸೆಷನ್ ಲಾಸ್ ಆಗಬೇಕು ನೀವು. ಅಂದರೆ ಬರಬೇಕು ಒಂದು ಫುಲ್ ಸೆಷನ್. 5 ಓವರ್ ಮಾಡಿದೆ, ಇಲ್ಲೋ ಬಂತು ಅಲ್ಲೋ ಬಂತು ಅಂದರೆ ಸ್ಟ್ರೈಟ್ ಅವೇ ಔಟ್. ಸೊ ಲಾಂಗ್ ರನ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಿಟ್ನೆಸ್ ಎಲ್ಲ. ಸೊ ಫಾಸ್ಟ್ ಬೌಲಿಂಗ್ ಹಾಕಬೇಕು, ಕನ್ಸಿಸ್ಟೆಂಟಾಗಿ ಹಾಕಬೇಕು, ಹಾಗೆ ವೆರೈಟೀಸ್ ಇರಬೇಕು ನಿಮ್ಮಲ್ಲಿ. ಸೊ ಯಾರ್ಕರ್ ಹಾಕು ಅಂದರೆ ಹಾಕಬೇಕು, ಕೋಚ್ ಹೇಳಿದ್ರೆ. ಬೌನ್ಸರ್ ಹಾಕು ಅಂದರೆ ಬೌನ್ಸರ್ ಹಾಕೋಕ್ಕೆ ಗೊತ್ತಿರಬೇಕು. ಹಾಗೆ ಸ್ಲೋವರ್ ಬನ್ಸ್ ಆಗಲಿ, ಎನಿ ವೆರೈಟೀಸ್. ಸೊ ಆ ಥರ ಕೇಪಬಿಲಿಟಿ ಇರಬೇಕು ಒಂದು ಫಾಸ್ಟ್ ಬೌಲರ್ಗೆ, ಒಂದು ನೆಟ್ ಬೌಲರ್ ಆಗಬೇಕು ಅಂದ್ರೂ. ಓಕೆ. ಸೊ ಹಾಗೆ ಸೊ ಸ್ಪಿನ್ನರ್ಸ್ಗೆ ವೆರೈಟಿ ಖಂಡಿತ ನೋಡ್ತಾರೆ. ಡಿಫ್ರೆಂಟ್ ಆ್ಯಕ್ಷನ್ಸ್ ಕೂಡ ನೋಡ್ತಾರೆ. ಏನಾದರೆ ಡಿಫ್ರೆಂಟಾಗಿತ್ತು ಏನೋ ಒಂದು ಆ್ಯಕ್ಷನ್ ಒಂದಾಗ ಕೂಡ ಖಂಡಿತ ಒಂದು ಥಾಟ್ ಕೊಡ್ತಾರೆ, ನೋಡ್ತಾರೆ ಹೇಗೆ ಆಗ್ತಾರೆ ಬೌಲಿಂಗು ಅಂತ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ಏನಾರ ಅಲ್ಲಿಂದ ಪಿಕ್ ಆಗಬೇಕು ಅನ್ನೋದಾದರೆ. ಸೊ ನೆಟ್ ಬೌಲರಿಂದ ಫ್ಯೂಚರ್ ನೋಡಬೇಕಲ್ಲ. ಸೊ ನೆಟ್ ಬೌಲಲ್ಲಿ ಇಂಪ್ರೆಸ್ ಮಾಡೋದಕ್ಕೆ, ಸೊ ನಿಮಗೆ ಎಕ್ಸಾಂಪಲ್ಸ್ ಗೊತ್ತಿದೆ. ಸೊ ಯಾರ್ದಿದೆ ಅಂತ. ಆ್ಯಸ್ ಎ ನೆಟ್ ಬೌಲರ್ ಹೋಗಿ ಸೊ ಇಂಡಿಯಾ ಕೂಡ ಆಡ್ತಾರಲ್ಲ. ಸೊ ಆ ರೀತಿ ಸೊ ಇಂಪ್ರೆಸ್ ಮಾಡೋದಕ್ಕೆ ಸ್ಪಿನ್ನರ್ಗೆ ವೆರೈಟೀಸು, ಡಿಫ್ರೆಂಟ್ ಆ್ಯಕ್ಷನ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಕನ್ಸಿಸ್ಟೆನ್ಸಿ ಅಗೇನ್ ನೋ ಡೌಟ್. ಸೊ ಕನ್ಸಿಸ್ಟೆಂಟಾಗಿ ಯಾವ ಕೋಚ್ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅಂತಾರೋ ಅದೇ ರೀತಿ ಹಾಕ್ಬೇಕಾಗತ್ತೆ. ಇನ್ಕ್ಲೂಡಿಂಗ್ ಪ್ಲೇಯರ್ಸ್ ಕೂಡ ಕೇಳ್ತಾರೆ. ಸೊ ಆ ರೀತಿ ಇರುತ್ತೆ. ಸೊ ವೆರೈಟೀಸ್ ಇರಬೇಕು ಸ್ಪಿನ್ನರ್ಸಲ್ಲಿ. ಆ ಸ್ಪಿನ್ನರ್ಗೆ ನೀವು ಜೋರಾಗಿ ಹಾಕೋದಾಗಲಿ, ಕ್ವಿಕರ್ ಒನ್ಸ್ ಆಗಲಿ, ಅಥವಾ ಸ್ಲೋ ಆಗಿ ಡ್ರಿಪ್ ಮಾಡೋದಾಗಲಿ, ಅಥವಾ ದೂಸರ ಆಗಲಿ, ಏನು ಒಂದು ಬ್ಯಾಟ್ಸ್ಮನ್ಗೆ ಟಫ್ ಅನಿಸ್ಬೇಕು ಆಡಬೇಕು ಅಂದರೆ. ನೆಚ್ಚಲ್ಲೇ ಟಫ್ ಅನಿಸ್ಬೇಕು. ಸೊ ಆ ಥರ ಕ್ವಾಲಿಟೀಸಿನ ಖಂಡಿತ ನೋಡ್ತಾರೆ ಒಂದು ಎನಿ ಪರ್ಟಿಕ್ಯುಲರ್ ಫ್ರಾಂಚೈಸೀಸು. ಇನ್ನು ಆಗಲೇ ಹೇಳಿದಂತೆ ಈಗ RCB ಎಕ್ಸಾಂಪಲ್. ಸೊ ಅವ್ರಿಗೆ ಆದಂಥ ಏನು ಫಸ್ಟ್ ಕ್ಲಾಸ್ ಕ್ರಿಕೆಟರ್ಸ್ ಏನಿರ್ತಾರೆ ಅವ್ರ ಜೊತೆ ಟ್ರಾವೆಲ್ ಕೂಡ ಮಾಡ್ತಾರೆ. ಸೊ ಟ್ರಾವೆಲ್ ಮಾಡಿದಾಗ ಅಲ್ಲಿ ನೆಕ್ಸ್ಟ್ ಸೆಷನಲ್ಸಲ್ಲಿ ಅಲ್ಲಿ ಪ್ರಾಕ್ಟೀಸ್ಗಳಾಗೋಂಥದ್ದು ಜೊತೆಗೆ ಇರ್ತಾರೆ ಅಲ್ಲಿ. ಇನ್ನೊಂದು ಈಗ ಬೇರೆ ಬರೋವಂಥ ಟೀಮ್ಸ್ಗಳು. 8 ಮ್ಯಾಚ್ ಇದೆ ನಮ್ಮ ಚಿನ್ನಸ್ವಾಮಿಲಿ ಅಂದರೆ 8 ಟೀಮು ಬ್ಯಾಂಗ್ಳೂರು ಬಂದೇ ಬರ್ತಾರಲ್ಲ, ನಮ್ಮ ಅವೇ ಗ್ರೌಂಡ್ ಏನಂತಾರೆ ಮ್ಯಾಚಸ್ಸು. ಸೊ ಅವ್ರಿಗೆ ಪ್ರಾಕ್ಟೀಸ್ ಸೆಷನ್ಸ್ ಏನಿರುತ್ತೆ 1 ಡೇ ಬಿಫೋರು, ಅವ್ರಿಗೆ ಡಿಫ್ರೆಂಟ್ ಬೌಲರ್ಸ್ ಯಾರು ಸೆಲೆಕ್ಟ್ ಮಾಡ್ತಾರೆ ಅನ್ನೋದು. ಸೊ ಅವ್ರಿಗೆ ಬೌಲಿಂಗ್ ಸೆಲೆಕ್ಟ್ ಮಾಡೋದು, ಆ ಟೀಮ್ಗೆ ಬೌಲರ್ಸ್ನ ಸೆಲೆಕ್ಟ್ ಮಾಡೋದೊಂದು ಯಾರಂದರೆ ಅವರು ಏನು ಟ್ರಾವೆಲ್ ಮಾಡಿರ್ತಾರೆ. ಇಲ್ಲಿ ನಮ್ಮ ಲೋಕಲ್ ಮ್ಯಾನೇಜರ್ ಅಂತ ಇರ್ತಾರೆ. ಯಾವ್ಯಾವ ಟೀಮ್ ಬಂದ್ರೂ ಆ ಟೀಮ್ಗೆ ಒಂದೊಂದು ಲೋಕಲ್ ಮ್ಯಾನೇಜರ್ ಅಂತ ಇರ್ತಾರೆ. ಸೊ ಲೋಕಲಿ ಅವ್ರಿಗೆ ಏನೇನು ಸಪೋರ್ಟ್ ಬೇಕು, ಅಲ್ಲಿಂದ ಏನೋ ಅವ್ರಿಗೆ ಊಟ ತಿಂಡಿದಾಗಲಿ, ಟ್ರಾನ್ಸ್ಪೋರ್ಟ್ ಆಗಲಿ, ಇನ್ನು ಹಲ್ವಾರು ಥರದ್ದು ಪ್ರಾಕ್ಟೀಸ್ ಸೆಷನ್ಸ್ ಅರೇಂಜ್ ಮಾಡೋದಾಗಲಿ ಎಲ್ಲ ಲೋಕಲ್ ಮ್ಯಾನೇಜರನ್ನು ಮಾಡೋಂಥದ್ದು. ಸೊ ಲೋಕಲ್ ಮ್ಯಾನೇಜರು ಅವ್ರಿಗೆ ಗೊತ್ತಿರೋಂಥ ಕಾಂಟ್ಯಾಕ್ಟ್ಸಲ್ಲಿ. ಸೊ ಅವ್ರಿಗೆ ಆಲ್ರೆಡಿ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ, ಯಾರು ಬೌಲರ್ ಚೆನ್ನಾಗಿದ್ದಾರೆ. ಸೊ ಆಲ್ರೆಡಿ ಅವರು ಕೂಡ ವೆರಿ ಏನೋ ಫೇಸ್ ಆಗಿರೋದ್ರಿಂದ ಕರ್ನಾಟಕ ಕ್ರಿಕೆಟರ್ಸಲ್ಲಿ ಯಾರು ಬೌಲರ್ಸ್ ಚೆನ್ನಾಗಿದ್ದಾರೆ ಅಂತ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ. ಸೊ ಫ್ರೆಶ್ಶಾಗಿ ಆಗಬೇಕು ಅಂದರೆ ನೀವು ಫಸ್ಟ್ ಡಿವಿಷನಲ್ಲಿ, ಬ್ಯಾಂಗ್ಳೂರು ಫಸ್ಟ್ ಡಿವಿಷನಲ್ಲಿ ನೀವು ಕ್ರಿಕೆಟ್ ಆಡ್ತಿದ್ರೆ, ಆ ಲೆವೆಲಲ್ಲಿ ಫಸ್ಟ್ ಡಿವಿಷನ್ ಲೆವೆಲಲ್ಲಿ ಆಡ್ತೀರಿ, ಆಟೋಮೆಟಿಕ್ಲಿ ವಿಲ್ ಬಿ ನೋಟಿಸ್ಡ್ ಆ್ಯಸ್ ಅ ಬೌಲರ್. ಸೊ ಒಂದು ಫಸ್ಟ್ ಡಿವಿಷನಲ್ಲಿ ಚಾನ್ಸ್ ಸಿಗಬೇಕು ಅಂದರೆ ಅಲ್ಲಿ ಪ್ರಿಪ್ರೇಷನ್ಸ್ ಹಂಗಿರುತ್ತೆ. ನೀವು ಫ್ರೆಶ್ಶರಾಗಿ ಸುಮ್ಮನೆ ಒಂದು ಟ್ರೈ ಮಾಡ್ತೀನಿ ಅನ್ನೋದಕ್ಕೆ ಇಲ್ಲಿ ಯಾವುದೂ ಅವಕಾಶ ಇರೋಲ್ಲ. ಸೊ
ಮ್ಯಾಚಸ್ ಆಡ್ತಾ ಇರಬೇಕಾಗುತ್ತೆ, ಅಷ್ಟೇ ಕ್ವಾಲಿಟೀಸ್ ಇರಬೇಕಾಗುತ್ತೆ. ಸೊ ಅದು ಎಲ್ಲಿ ಮಾಡ್ತಾ ಇರ್ತೀವಿ, ಅವ್ರ ಕಣ್ಣಿಗೆ ಬೀಳ್ತಿರ್ತೀವ ಅನ್ನೋದೆಲ್ಲ ಮ್ಯಾಟ್ರ್ ಆಗುತ್ತೆ. ಇನ್ನೊಂದು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಇದಿರುತ್ತೆ, ಏನೋ ಅನೌನ್ಸ್ ಮಾಡ್ತಾರೆ ಟ್ರಯಲ್ಸಾಗ, ಓಪನ್ ಸೆಲೆಕ್ಷನ್ಸ್ ಅಂತಲೇ ಕರೀತಾರೆ. ಎವ್ರಿ ವೆಬ್ಸೈಟ್ ಇದೆ, ಎಲ್ಲ ಟೀಮ್ದು ವೆಬ್ಸೈಟ್ಗಳಿದೆ. IPL ಅಲ್ಲಿ ಎಷ್ಟು ಟೀಮ್ ಇದೆ ಅಷ್ಟು ಟೀಮ್ದು ವೆಬ್ಸೈಟ್ಗಳಿರುತ್ತೆ, ಚೆಕ್ ಮಾಡಿ ನೋಡ್ತಾ ಇರಿ. ಸೊ ಅಲ್ಲಿ ಅಪ್ಡೇಟ್ ಕೊಡ್ತಾರೆ. ಒಂದು ಬರೀ ನೆಟ್ ಬೌಲಿಂಗ್ ಅಂತಲ್ಲ, ಜನರಲಿ ಟ್ಯಾಲೆಂಟ್ ಅಂತಲೇ ನಡೆಯೋದು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಸ್ಟೇಟ್ ಪ್ಲೇಯರ್ಸ್ ಹೋಗ್ತಾರೆ. ಸೊ ಜನರಲಿ ರಿಜಿಸ್ಟ್ರೇಷನ್ಸ್ ಎಲ್ಲ ಮುಂಚೆನೇ ಆಗಿರುತ್ತೆ, ಆಗ ಹೋಗಿ ಅವರು ಟ್ರಯಲ್ಸ್ ಕೊಟ್ಟು ಬರ್ತಾರೆ. ಇನ್ನು ಈ ರೆಕಮೆಂಡೇಷನ್ ಅಂದರೆ ಏನಂದರೆ ಖಂಡಿತವಾಗಿ ಏನಂತಾರೆ, ಇನ್ಫ್ಲುಯೆನ್ಸ್ ಅಲ್ಲ, ಅದು ರೆಕಮೆಂಡೇಷನ್. ಸೊ ಅವ್ರಿಗೆ ಗೊತ್ತಿರುತ್ತೆ ಒಳ್ಳೆ ಬೌಲರು ಅಟ್ಲೀಸ್ಟ್ ನಮ್ಮ ನೆಟ್ ಬೌಲರ್ಗೆ ಹಾಕ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆ ಟೈಮಲ್ಲಿ ಅವರು ಅಡ್ವೈಸ್ ಮಾಡ್ತಾರೆ. ಸೊ ನೀವು ಯಾವುದೊಂದು ಒಳ್ಳೆ ಬ್ಯಾಟ್ಸ್ಮನ್ಗೆ ಬೌಲಿಂಗ್ ಆಗ್ತಾನೆ ಇರ್ತೀರಾ, ರಂಜಿ ಟ್ರೋಫಿ ಕ್ರಿಕೆಟರ್ ಆಗಲಿ ಅಥವಾ IPL ಆ ಟೀಮ್ ಪ್ಲೇಯರ್ದೇ ಆಗಿರಲಿ. ಸೊ ಹೊಸ ಏನು IPL ಆಡ್ತಿರಲ್ಲ, ಅವ್ರು ಏನು ಪ್ರಾಕ್ಟೀಸ್ ಸೆಷನ್ ಇರ್ತಾರೆ ಅಲ್ಲಿ ಅವ್ರಿಗೆ ಬೌಲಿಂಗ್ ಆಗ್ತಿರ್ತಿರಲ್ಲ, ಸೊ ಅವರು ನಿಮಗೆ ರೆಕಮೆಂಡ್ ಮಾಡಿದ್ರೆ ಖಂಡಿತ ಒಂದು ಚಾನ್ಸ್ ಆಗುತ್ತೆ ನೀವು ಒಂದು ನೆಟ್ ಬೌಲರ್ ಲೆವೆಲ್ಗೆಲ್ಲ. ಅದಾದಮೇಲೆ ಅಲ್ಲೂ ಕೂಡ ಹೋಗಿ ನೋಡ್ತಾರೆ. ಸೊ ರೆಕಮೆಂಡೇಷನ್ಸ್ ಬೇರೆ, ಏನೋ ಇನ್ಫ್ಲುಯೆನ್ಸ್ ಬೇರೆಯೇ ಅದು. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಬಿಡಿ. ರೆಕಮೆಂಡೇಷನ್ ಬೇಸಿಸ್ ಆನ್ ನಿಮ್ಮ ಕೆಪಾಸಿಟಿ ಮೇಲೆ. ಸೊ ನಿಮ್ಮ ಎಷ್ಟು ಚೆನ್ನಾಗಿ ಆಗ್ತೀರಾ ಅನ್ನೋದ್ರ ಮೇಲೆ, ಎಷ್ಟು ಎಫೆಕ್ಟಿವ್ ಇದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಖಂಡಿತ ಅವರು ಪ್ರಮೋಟ್ ಮಾಡ್ತಾರೆ. ಒಂದು ಒಳ್ಳೆ ಕ್ರಿಕೆಟರ್ಗೆ ನೀವು ಬೌಲಿಂಗ್ ಆಗ್ತಾಯಿದ್ರೆ. ಈಗಿನ ಕೂಡ ಸೈಡ್ ಆಮರ್ಸ್ ಕೂಡ ಹಾಗೇನೆ. ಸೊ ಸೈಡ್ ಆಮರ್ಸ್ಗೂ ಕೂಡ ನೀವು ಎಷ್ಟು ದೊಡ್ಡ ಸ್ಟಾರ್ಗೆ ನೀವು ಸೈಡ್ ಆಮ್ ಆಗ್ತಾ ಇರ್ತೀರ, ಅಷ್ಟು ಮೋರ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೆ, ಬೌಲರ್ ಆಗಲಿ ಹಾಗೆ ಸೈಡ್ ಆಮರ್ಸ್ ಆಗಲಿ. ಸೊ ಒಳ್ಳೊಳ್ಳೆ ಪ್ಲೇಯರ್ಸ್ಗೆ ಬೌಲಿಂಗ್ ಆಗ್ದಾಗ ಏನಾಗುತ್ತೆ ಅಂದರೆ ಎಕ್ಸ್ಪೀರಿಯೆನ್ಸು. ಸೊ ಎಲ್ಲಿ ಹಾಕಬೇಕು, ಹೇಗೆ ಹೊಡೆದ್ರೆ ಹೇಗೆ ತಪ್ಪಿಸ್ಕೋಬೇಕು, ವಾಪಸ್ ಹೊಡೆದ್ರೆ ಹೇಗೆ ತಪ್ಪಿಸ್ಕೋಬೇಕು, ಅವೆಲ್ಲ ಟ್ರೈನಿಂಗ್ ಆಗೋದೇ ಗ್ರೌಂಡ್ ಲೆವೆಲಲ್ಲಿ. ನೀವು ಆ ಲೆವೆಲಲ್ಲಿ ಹೋಗಿ ಹಾಕ್ತೀನಿ, ವಾಪಸ್ ಹೊಡೆದ್ರು ಬಾಲ್ ಅವೆಲ್ಲ ಆಗದೆ ಇರೋದು. ಸೊ ಈ ಲೆವೆಲಲ್ಲೇ ಎಲ್ಲ ಗೊತ್ತಾಗಿರುತ್ತೆ. ಸೊ ಅಷ್ಟೊಂದು ಸೇಫ್ಟಿ ಕನ್ಸರ್ನ್ ಕೂಡ ಖಂಡಿತ ಇದ್ದೇ ಇರುತ್ತೆ. ಇನ್ನು ಸ್ಪಿನ್ನರ್ಸ್ಗೆ ಒಂದು ಗುಡ್ ನ್ಯೂಸ್ ಏನಂದರೆ, ಹೊಸದಾಗಿ ಸ್ವಲ್ಪ ಸರ್ಪ್ರೈಸ್ ಆಗಿರಲಿ, ಒಂದು ಹೊಸದಾಗಿ ಕ್ಯಾಂಪ್ ಸ್ಟಾರ್ಟ್ ಆಗ್ತಿದೆ ಸ್ಕಿಲ್ ಡೆವಲಪ್ಮೆಂಟ್ಗೆ. ಇದಕ್ಕೆ ಜಾಸ್ತಿ ಅಟ್ಲೀಸ್ಟ್ ಝೋನ್ ಆಡಿರೋರು ಮಾತ್ರ ಇದಕ್ಕೆ ರಿಜಿಸ್ಟರ್ ಆಗ್ಬೋದು. ಸೊ ಅದನ್ನು ಶಾರ್ಟ್ಲಿ ನಿಮ್ಗೆ ಅಪ್ಡೇಟ್ ಕೂಡ ಕೊಡ್ತೀನಿ. ಸೊ ಯಾರು ಝೋನಲ್ಲಿ ಆಡಿದ್ದೀರಾ, ಎಸ್ಪೆಷಲಿ ಸ್ಪಿನ್ನರ್ಸು, ಆಫ್ ಸ್ಪಿನ್ನರ್ಸ್, ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆರ್ ರೈಟ್ ಆರ್ಮ್ ಆಫ್ ಸ್ಪಿನ್. ಸೊ ಲೆಗ್ ಸ್ಪಿನ್ನರ್ಸ್ ಬೇರೆ. ಸೊ ಬರೀ ಕಂಪ್ಲೀಟ್ಲಿ ಒಂದು ಆಫ್ ಸ್ಪಿನ್ನರ್ಗೆ ಒಂದು ಟ್ರೈನಿಂಗ್ ಕ್ಯಾಂಪ್ ನಡೆಯೋಂಥದ್ದು, ಒಂದು ವೀಕ್ ಕ್ಯಾಂಪ್ ಅದು. ಸೊ ಸ್ಪೆಷಲಾಗಿ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬರ್ತಿದ್ದಾರೆ, ಸೊ ನಿಮ್ಗೆ ಹೇಳ್ಕೊಡೋದಕ್ಕೆ. ಸೊ ನಮ್ಮ ಕ್ರಿಕೆಟ್ DNA ಕಡೆಯಿಂದ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಬಂದು ನಿಮಗೆ ಕ್ಯಾಂಪ್ ನಡೆಸ್ಕೊಡ್ತಾರೆ, ನಿಮ್ಗೆ ಹೇಳ್ಕೊಡ್ತಾರೆ ಆ್ಯಕ್ಚುಲಿ ಏನು ಮಾಡಬೇಕು, ಯಾವ ರೀತಿ ಮ್ಯಾಚಲ್ಲಿ ಹೇಗೆ ಫೇಸ್ ಮಾಡಬೇಕು, ನಮ್ಮನ್ನು ಹೇಗೆ ಮೇಂಟೈನ್ ಮಾಡಬೇಕು, ನಿಮ್ಮ ಸ್ಪಿನ್ನರ್ಸ್ ಆದಮೇಲೆ ಹೊಡ್ಸ್ಕೊಳ್ಳೋದು, 1 ಓವರ್ ಬ್ಯಾಡ್ ಓವರ್ ಹೋಗೋದು ತುಂಬ ಕಾಮನ್ ಅದು. ಸೊ ಅದನ್ನೆಲ್ಲ ಓವರ್ಕಮ್ ಮಾಡೋದು ಹೇಗೆ, ಸೊ ಏನೇನು ವೆರೈಟೀಸ್ ಇರಬೇಕು, ಯಾವ ಬೌಲರ್ಗೆ ಯಾವ ಥರ ಹಾಕಬೇಕು, ಒಂದು ಬ್ಯಾಟ್ಸ್ಮನ್ನ ಹೇಗೆ ಜಡ್ಜ್ ಮಾಡಬೇಕು ಬಾಲ್ ಹಾಕ್ಬೇಕಾದ್ರೆ. ಸೊ ಮ್ಯಾಚಲ್ಲಿ ಫಸ್ಟ್ 2 ಓವರ್ ಏನು ತಲೆಯಲ್ಲಿ ಇರಬೇಕು, ವಿಕೆಟ್ಸ್ ಹೆಂಗೆ ತೆಗಿಬೇಕು, ಇದೆಲ್ಲ ಒಂದು ಆರ್ಟು. ಸೊ ಅದು ನಿಮಗೆ ಒಬ್ಬರು ಆಲ್ರೆಡಿ ಆಡಿ ಪರ್ಫಾರ್ಮ್ ಮಾಡಿ ಪ್ರೂವ್ ಮಾಡಿ ಇಂಡಿಯಾ ಆಡಿದ್ದಾರೆ ಅಂದರೆ ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ತುಂಬಾ ಕಲಿಯೋದಿರುತ್ತೆ. ಸೊ ಶಾರ್ಟ್ಲಿ ಅದು ಕೂಡ ಅನೌನ್ಸ್ ಮಾಡ್ತೀನಿ. ಸೊ ಅದು ಕೂಡ ಪ್ರಿಪೇರ್ ಆಗಿರಿ. ನಿಮ್ಮ ಸರೌಂಡಿಂಗಲ್ಲಿ ಯಾರು ಝೋನ್ಸ್ ಆಡಿದ್ದಾರೆ, ಅಟ್ಲೀಸ್ಟ್ ಝೋನ್ ಸ್ಟೇಟ್ ಆಡಿರೋರು ಕೂಡ ಬರ್ತಾರೆ. ಸೊ ಅಟ್ಲೀಸ್ಟ್ ಝೋನ್ ಆಡಿರಬೇಕು ಒಂದು ಈ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಜೊತೆ. ಇನ್ನು ನಮ್ಮದು ಕೋಚಿಂಗಲ್ಲಿ ಸಿಂಪ್ಲಿಫೈಡ್ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಅಂತ ಏನು ನಡೆಸ್ತಾ ಇದ್ದೀನಿ, ನಾನು ಬೇರೆ ಡಿಸ್ಟಿಕ್ಕೆಲ್ಲ ಹೋಗಿ ಏನು ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಬೇಸಿಕ್ ಬಿಲ್ಡಿಂಗು, ಬೇಸಿಕ್ಕಿಂದ ಸ್ಕಿಲ್ ಲೆವೆಲ್ಗೆ. ಸೊ ಇಲ್ಲಿಂದ ಸ್ಕಿಲ್ ಲೆವೆಲಿಂದ ಅಡ್ಯಾಪ್ಟೇಷನ್, ಸ್ಕಿಲ್ನ ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ದೆಲ್ಲ ನಿಮಗೆ ಇಲ್ಲಿ ಕವರ್ಡ್ ಆಗುತ್ತೆ. ಸೊ ನಾನು ಮಾಡ್ತಾ ಇರೋದು ಬೇಸಿಕ್ ಬಿಲ್ಡಪ್ಪು ನಮ್ಮ ಗ್ರಾಮೀಣ ಪ್ರತಿಭೆ ಕಡೆಯಿಂದ. ಸೊ ಇದು ನಿಮಗೆ ಒಂದು ಎಕ್ಸ್ಟ್ರಾ ಒಂದು ಸ್ಟೇಟ್ ಲೆವೆಲ್ಗೆ, ಸ್ಟೇಟಿಂದ ಮುಂದೆ ನೋಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಬೇಗ ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋಗೆ. ಏನಿವೆ 4th ಎಪಿಸೋಡಲ್ಲಿ ಡಿಕೋಡ್ ನಡೀತಾ ಇದೆ 0 to India ಸೀರೀಸಲ್ಲಿ. ಟ್ಯಾಲೆಂಟ್ ಅಂದರೆ ಏನು ಅಂತ ಆ್ಯಕ್ಚುಲಿ ವೀಡಿಯೋ ಆಲ್ರೆಡಿ 2 ತಿಂಗಳ ಹಿಂದೆ ಮಾಡಿ ರೆಡಿ ಇಟ್ಟಿದ್ದೀನಿ, ಅದು ಅಪ್ಲೋಡ್ ಮಾಡಬೇಕಷ್ಟೇ ಕರೆಕ್ಟಾಗಿ ಎಡಿಟ್ ಮಾಡಿ. ಸೊ ದೆನ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫಾಲೋವರ್ಸ್ ಮುಂದೆ ಹೋಗ್ತಿಲ್ಲ, ಯಾಕೋ ನೋಡೋಣ ಆಗುತ್ತೆ. ಸೊ ಪುಷ್ ಮಾಡಿ, ಆದಷ್ಟು ವೀಡಿಯೋಗಳು ಶೇರೇ ಮಾಡ್ತಿಲ್ಲ. ನಮ್ಮದು ಅದು ಅನಾಲಿಟಿಕ್ಸಲ್ಲಿ ನೋಡಿದ್ರೆ ಶೇರ್ಸ್ಗಳೇ ಇರೋಲ್ಲ. ಸೊ ನಿಮಗೇನು ಇನ್ಫಾರ್ಮೇಷನ್ ಸಿಗ್ತದೆ ನೀವು ಕೂಡ ಶೇರ್ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಲ್ಲ ಅದು.
ಸೊ ನಿಮ್ಮ ಥರ ಇನ್ನೊಬ್ರಿಗೆ ಬೆಟರ್ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಬೆಟರ್ ನಾಲೆಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ದೆನ್.